ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದಾವಣಗೆರೆಯಲ್ಲಿ ಫಲಪುಷ್ಪ ಪ್ರದರ್ಶನ. 4 ಲಕ್ಷ ಸೇವಂತಿಯಲ್ಲಿ ಅರಳಿದ ವಿಧಾನಸೌಧ. ಹಳದಿ ಮತ್ತು ನೇರಳೆ ಬಣ್ಣದ ಪ್ರಕೃತಿಯ ಮೇಲಿನ ಅಶೋಕ ಸ್ತಂಭ ನೋಡುತ್ತಿದ್ದ ಹಾಗೆ ಮನಸ್ಸಿನಲ್ಲಿ ಆಲೋಚನೆಗಳು ಮೊಳಗುತ್ತೆ. ಸಮೀಪಕ್ಕೆ ಸಾಕ್ತಿದ್ದ ಹಾಗೆ ಕಣ್ಣಿಗೆ ಬೀಳುವಂತಹ ಸರ್ಕಾರಿ ಕೆಲಸ, ದೇವರ ಕೆಲಸ ಅನ್ನುವಂತಹ ನಾಮಫಲಕ ವಿಧಾನಸೌಧ ಅನ್ನೋದನ್ನ ಖಚಿತಪಡಿಸುತ್ತೆ. 4 ಲಕ್ಷ ಸೇವಂತಿಯಲ್ಲಿ ಅರಳಿದಂತಹ ಈ ಒಂದು ಕಲಾಕೃತಿ ಸೋಜಿಗಲ್ಲಿನಂತೆ ಸೆಳಿತಾ ಇದೆ. ಇಲ್ಲಿನ ಗಾಜಿನ ಅರಮನೆಯಲ್ಲಿ 5 ದಿನ ಏರ್ಪಡಿಸಿರುವಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ವಿಧಾನಸೌಧ ಪ್ರಮುಖ ಆಕರ್ಷಣೆಯಾಗಿದೆ. ಹಂಪಿಯ ಕಲ್ಲಿನ ರಥ 60,000 ಪುಷ್ಪಗಳಲ್ಲಿ ಅರಳಿರುವಂಥದ್ದು. ಸಿರಿಧಾನ್ಯಗಳಲ್ಲಿ ಕಂಗೊಳಿಸುವಂತಹ ದುರ್ಗಾಂಬಿಕಾ ದೇವಿ ಭಕ್ತಿ ಭಾವದ ಸ್ಫೂರ್ತಿಯಾಗಿದೆ. ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತದ ವತಿಯಿಂದಾಗಿ ಆಯೋಜನೆ ಮಾಡಲಾಗಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಸಿಕ್ಕಿದೆ. ತೋಟಗಾರಿಕೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಫಲಪುಷ್ಪ ಪ್ರದರ್ಶನವನ್ನ ಉದ್ಘಾಟನೆ ಮಾಡಿದ್ರು. ಗಾಜಿನ ಮನೆ ಪ್ರವೇಶ ಮಾಡ್ತಿದ್ದ ಹಾಗೆ ಐ ಲವ್ ದಾವಣಗೆರೆ ಅತ್ತ ಹೆಜ್ಜೆ ಸಾಗತ್ತೆ. 15 ಅಡಿ ಉದ್ದ, 7 ಅಡಿ ಎತ್ತರದ ಇದಕ್ಕೆ 10,000 ಸೇವಂತಿ ಹೂಗಳ ಬಳಕೆ ಮಾಡಲಾಗಿದೆ. 50,000 ಕಾಮಿನಿ ಎಲೆಗಳಿಂದ ಶೃಂಗಾರ ಮಾಡಲಾಗಿದೆ. ಇದರ ಅಡಿಯಲ್ಲಿ ದುರ್ಗಾಂಬಿಕಾ ದೇವಿಯ ಮೂರ್ತಿ ಕೂಡ ಇರುವಂತದ್ದು. ಸುತ್ತಲೂ ಈರುಳ್ಳಿ, ಕ್ಯಾರೆಟ್, ಮೆಣಸು, ಟೊಮೆಟೊ, ಬೀನ್ಸ್, ಆಲೂಗೆಡ್ಡೆ, ಸಾಂಬಾರ, ಸೌತೆ ಸೇರಿದ ಹಾಗೆ ಹಲವು ಬಗೆಯ ತರಕಾರಿಗಳ ಚಿತ್ತಾರ ಕಣ್ಮನವನ್ನ ಸೆಳೆಯುತ್ತೆ. ಇಲ್ಲಿಂದ ಮುಂದೆ ಕಾಲು ಹಿಡಿತಿದ್ದ ಹಾಗೆ ವಿಧಾನಸೌಧ ಎಲ್ಲರ ಗಮನ ಸೆಳೆಯುತ್ತೆ. ಗಾಜಿನ ಮನೆಯ ಮಧ್ಯಭಾಗದಲ್ಲಿ 4 ಲಕ್ಷಕ್ಕೂ ಅಧಿಕ ಪುಷ್ಪಗಳಿಂದ ಇದನ್ನ ನಿರ್ಮಾಣ ಮಾಡಲಾಗಿದೆ. 42 ಅಡಿ ಉದ್ದ, 14 ಅಡಿ ಅಗಲ ಮತ್ತು 18 ಅಡಿ ಎತ್ತರದ ಕಲಾಕೃತಿ ಸೂಜಿಗಲ್ಲಿನಂತೆ ಹಿಡಿದಿಡುತ್ತೆ. ಹಳದಿ, ಬಿಳಿ ಹಾಗೂ ನೇರಳೆ ಬಣ್ಣದ ಸೇವಂತಿ ಹೂಗಳನ್ನ ಮಾತ್ರ ಬಳಕೆ ಮಾಡಲಾಗಿದೆ. ಬೆಂಗಳೂರಿನ ವಿ ದಿನೇಶ್ ಅವರ ದಿನಿ ಸಿನಿ ಕ್ರಿಯೇಷನ್ ಸಂಸ್ಥೆ ಇದನ್ನ ನಿರ್ಮಾಣ ಮಾಡಿದೆ. ಪುಷ್ಪಗಳು ಬಾಡದಿರುವಂತೆ ನೀರನ್ನ ಚಿಮುಕಿಸುವಂತಹ ವಿಶೇಷ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಒಂದು ಕಲಾಕೃತಿಯ ಇದರಲ್ಲಿ ಜನರು ಸೆಲ್ಫಿ ಹಾಗೆ ಫೋಟೋಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಿದ್ದಾರೆ. ವಿಶ್ವವಿಖ್ಯಾತ ಹಂಪಿಯ ಕಲ್ಲಿನ ರಥ ಫಲಪುಷ್ಪ ಪ್ರದರ್ಶನದ ಮತ್ತೊಂದು ಪ್ರಮುಖ ಆಕರ್ಷಣೆ. ವಿಧಾನಸೌಧದ ಹಿಂಭಾಗದಲ್ಲಿ ಈ ಒಂದು ರಥದ ಕಲಾಕೃತಿ ನಿರ್ಮಾಣ ಮಾಡಲಾಗಿದೆ. 10 ಅಡಿ ಉದ್ದ, 10 ಅಡಿ ಅಗಲ ಮತ್ತು 12 ಅಡಿ ಎತ್ತರದ ಕಲಾಕೃತಿ ರಚಿಸಿ ಕಾಮಿನಿ ಎಲೆಗಳಿಂದ ಇದನ್ನ ಅಲಂಕಾರ ಮಾಡಲಾಗಿದೆ. ಕಲ್ಲಿನ ರಥ ಹಾಗೂ ವಿಧಾನಸೌಧ ಕಲಾಕೃತಿಗಳು ಪುಷ್ಪಗಳಲ್ಲಿ ಕಂಗೊಳಿಸ್ತಾ ಇದೆ. ಫ್ಯಾಬ್ರಿಕೇಶನ್ ಕೆಲಸ ಮುಗಿಸಿ ಪುಷ್ಪಗಳನ್ನ ಅಳವಡಿಸಲಾಗಿದೆ. ಬೆಂಗಳೂರಿನ ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಸೇರಿದಂತೆ ಹಲವು ಫಲಪುಷ್ಪ ಪ್ರದರ್ಶನಗಳಲ್ಲಿ ಇಂತಹ ಕಲಾಕೃತಿಗಳನ್ನ ನಿರ್ಮಿಸಿದಂತಹ ಅನುಭವ ಇಲ್ಲಿ ಕೈ ಹಿಡಿದಿದೆ ಅಂತ ಹೇಳಿ ದಿನಿಸಿನಿ ಕ್ರಿಯೇಷನ್ಸ್ ಮುಖ್ಯಸ್ಥರು ತಿಳಿಸಿದ್ರು. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ, ಮಾಜಿ ಸಚಿವ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಬದುಕಿನ ವೃತ್ತಾಂತ ಕೂಡ ಇರುವಂತದ್ದು. ಜಿಲ್ಲೆಯಲ್ಲಿ ಬೆಳೆಯುವಂತಹ ವೈವಿಧ್ಯಮಯ ತೋಟಗಾರಿಕಾ ಬೆಳೆಗಳು ಗಮನವನ್ನ ಸೆಳಿತಾ ಇದೆ. ಪ್ರತಿದಿನ ಸಂಜೆ ಸಂಗೀತ ಕಾರಂಜಿಯ ಪ್ರದರ್ಶನ ಕೂಡ ಇದೆ. ವಯಸ್ಕರಿಗೆ 30 ಮತ್ತು ಮಕ್ಕಳಿಗೆ 10 ರೂಪಾಯಿಗಳ ಟಿಕೆಟ್ ದರವನ್ನ ನಿಗದಿಪಡಿಸಲಾಗಿದೆ. ಬಹಳ ಅದ್ಭುತವಾಗಿ ಕಣ್ಮನ ಸೆಳೆಯುವಂತಹ ದಾವಣಗೆರೆಯ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.